ಲಕ್ಷಾಂತರ ಜನರಲ್ಲಿ ಒಬ್ಬರಿಗೆ ಮಾತ್ರ ಕಾಣಿಸಿಕೊಳ್ಳುವ ಹಿಪ್ ಜಾಯಿಂಟ್ ಕಾಯಿಲೆಯಿಂದ ಬಳಲುತ್ತಿದ್ದ ಯುವಕನಿಗೆ ಯಶಸ್ವಿ ಶಸ್ತ್ರಚಿಕಿತ್ಸೆ ನಡೆಸುವ ಮೂಲಕ ಕಲಬುರಗಿ ಜಿಲ್ಲೆಯ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ವೈದ್ಯರು ಹೊಸ ಜೀವ ನೀಡಿದ್ದಾರೆ. ಕಲಬುರಗಿ ನಗರದ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಆಯೋಜನೆ ಮಾಡಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು ಡಾಕ್ಟರ್ ಆದಿತ್ಯ ಕಾಜಾ ಅವರು ಮಾತನಾಡಿ, ಹಿಪ್ ಜಾಯಿಂಟ್ ಎಂಬ ಅಪರೂಪ ಸಮಸ್ಯೆಯಿಂದ ಬಳಲುತ್ತಿದ್ದ ರೋಗಿಯು ಹಲವು ವರ್ಷಗಳಿಂದ ತೀವ್ರ ನೋವು, ನಡೆಯಲು ತೊಂದರೆ ಹಾಗೂ ದೈನಂದಿನ ಚಟುವಟಿಕೆಯಲ್ಲಿ ಸಂಕಷ್ಟ ಅನುಭವಿಸುತ್ತಿದ್ದರು. ಈ ಕಾಯಿಲೆ ಸುಮಾರು 1 ಲಕ್ಷದಿಂದ 2 ಲಕ್ಷ ಜನರಲ್ಲಿ ಒಬ್ಬರಿಗೆ ಮಾತ್ರ ಕಂಡುಬರುವ ಅಪರೂಪ ಕಾಯಿಲೆಯಾಗಿದೆ. ಈ ಚಿಕಿತ್ಸೆಗಾಗಿ ರೋಗಿಯು ಕಲಬುರಗಿಯ ಸೋಲಾಪುರ ಸೇರಿದಂತೆ ಹಲವು ಆಸ್ಪತ್ರೆಗಳಿಗೆ ಭೇಟಿ ನೀಡಿದ್ದರೂ ಸ್ಥಳೀಯವಾಗಿ ಈ ರೀತಿಯ ಶಸ್ತ್ರಚಿಕಿತ್ಸೆ ಸಾಧ್ಯವಿಲ್ಲ ಎಂದು ತಿಳಿಸಿದರು. ರೋಗಿ 2 ಜಾಯಿಂಟ್ಗಳು ಹಾನಿಗೊಳಗಾಗಿದ್ದರಿಂದ ಮೊದಲು ಹೆಚ್ಚು ಸಮಸ್ಯೆ ಇದ್ದ ಎಡಭಾಗದ ಹಿಪ್ ಜಾಯಿಂಟ್ ಅಕ್ಟೋಬರ್ ತಿಂಗಳಲ್ಲಿ ಶಸ್ತ್ರಚಿಕಿತ್ಸೆ ನಡೆಸಲಾಯಿತು. ಶಸ್ತ್ರಚಿಕಿತ್ಸೆಯ ನಂತರ ರೋಗಿ ಉತ್ತಮವಾಗಿ ಚೇತರಿಸಿಕೊಂಡ ಹಿನ್ನೆಲೆಯಲ್ಲಿ ಮಾರ್ಚ್ ತಿಂಗಳಲ್ಲಿ ಬಲಭಾಗದ ಹಿಪ್ ಜಾಯಿಂಟ್ಗಳು ಯಶಸ್ವಿಯಾಗಿ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್ ಆರ್ಜಿ ಕನ್ನಡ ನ್ಯೂಸ್ ಕಲಬುರಗಿ. ಅವರಿಗೆ ಒಂದು ಬಹಳ ರೇರ್ ಕಂಡೀಷನ್ ಇತ್ತು, ಅದನ್ನು ಸ್ಪಾಂಡೈಲೋ ಎಪಿಫೈಸಿಯಲ್ ಡಿಸ್ಪ್ಲೇಸಿಯಾ ಅಂತೀವಿ. ಆಲ್ಮೋಸ್ಟ್ ಅದು 1.5 ಲಕ್ಷ ಮತ್ತು 1 ಲಕ್ಷ ಜನಕ್ಕೆ ಒಬ್ಬರಿಗೆ ಬರೋಂಥದ್ದು ಕಂಡೀಷನ್ನು. ಅದನ್ನು ನಾವು ಪಿಕಪ್ ಮಾಡಿ ಭಾಳ ಒಳ್ಳೆ ಟ್ರೀಟ್ಮೆಂಟ್ ಮಾಡಿದ್ದೀವಿ. ಸೊ ಇದು ನಾವು ಸ್ವಲ್ಪ ಟ್ರೈನಿಂಗ್ ಎಲ್ಲ ಆರ್ಥೋಪೆಡಿಕ್ ಸ್ಪೆಷಲಿಸ್ಟ್ ಟ್ರೈನಿಂಗಲ್ಲಿ ಇದೆಲ್ಲ ನಾವು ನೋಡಿದ್ವಿ. ಅಬ್ರಾಡಲ್ಲಿದ್ದೆ ನಾನು, ಇಂಗ್ಲೆಂಡಲ್ಲಿ ಒಂದು 5 ವರ್ಷ. ಸೊ ಅಲ್ಲಿ ನಮಗೆ ಇದು ಎಕ್ಸ್ಪೀರಿಯನ್ಸ್ ಇತ್ತು. ಅದನ್ನೇ ನಾವು ಇಲ್ಲಿ ಯೂಸ್ ಮಾಡಿದ್ದೀವಿ. ಅವ್ರಿಗೆ ಯೂಸ್ ಮಾಡಿರೋ ಇಂಪ್ಲಾಂಟ್ಸ್ ಆಗಲಿ ಅಥವಾ ಟ್ರೀಟ್ಮೆಂಟ್ ಕೊಟ್ಟಿರೋ ಏನು ಸ್ಟ್ಯಾಂಡರ್ಡ್ಸ್ ಇದೆ, ಸ್ಟ್ಯಾಂಡರ್ಡ್ ಆಫ್ ಕೇರ್ ಭಾಳ ಹೈ. ಸೊ ಅವರಿನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಏನು ಅಂತಂದರೆ, ಅವ್ರ ಫ್ಯಾಮಿಲಿಯವರು ಇದ್ದಾರೆ ಇಲ್ಲಿ. ಬಟ್ ನಾನು ರಿಕ್ವೆಸ್ಟ್ ಮಾಡಿ ಅವ್ರಿಗೆ ಹೇಳಿದ್ದೀನಿ ದಟ್ ನಾನು ಪೇಷಂಟ್ ಅವ್ರ ಹೆಸರು ಅಥವಾ ಅವ್ರ ಡೀಟೇಲ್ಸ್ ಏನು ಹೊರಗಡೆ ಬಿಡಲ್ಲ ಅಂತ. ಓನ್ಲಿ ಪ್ಯೂರ್ಲಿ ಬಿಕಾಸ್ ನನಗೆ ಅವ್ರದ್ದು ಪರ್ಸನಲ್ ಐಡೆಂಟಿಟಿ ರೆಸ್ಪೆಕ್ಟ್ ಮಾಡಬೇಕಂತ ಇದೆ ಅಷ್ಟೇ. ನಾವು ಇದು ಮಾಡೋ ಕಾರಣ ಏನು, ಈ ಥರ ಕಂಡೀಷನ್ಸ್ ಮತ್ತು ಈ ಥರ ಏನು ರೇರ್ ಅಪರೂಪ ಪ್ರಾಬ್ಲಮ್ಸ್ ಇರುತ್ತಲ್ಲ, ಅದನ್ನು ನಾವು ಐಡೆಂಟಿಫೈ ಮಾಡಿ ಟ್ರೀಟ್ಮೆಂಟ್ ಆಗುತ್ತೆ ಅಂತ ಹೇಳೋಕ್ಕೆ. ಸೊ ಅವ್ರ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಏನಿತ್ತು ಅಂತಂತಂದರೆ, ಅವರು ಗುಲ್ಬರ್ಗಾದಲ್ಲಿ ಸುಮಾರು ಆರ್ಥೋಪೆಡಿಕ್ ಹಾಸ್ಪಿಟಲ್ಸಲ್ಲಿ ಹೋಗಿದ್ದಾರೆ, ಸೋಲಾಪುರಲ್ಲೂ ಹೋಗಿದ್ದಾರೆ, ಬ್ಯಾಂಗ್ಳೂರಿಗೆ ಹೋಗಿದ್ದರು, ಆ್ಯಂಡ್ ಭಾಳ ಜನ ಹೋಗಿದ್ರು ಅವರು. ಬಟ್ ಎಲ್ಲಿ ಅವರಿಗೆ ಅಷ್ಟು ಸರಿ ಟ್ರೀಟ್ಮೆಂಟ್ ಆಗಲಿಲ್ಲ. ಸೊ ಇದನ್ನು ನಾವು ಇಲ್ಲಿ ಟ್ರೀಟ್ಮೆಂಟ್ ಮಾಡಿದ್ವಿ. ಇವರು ಫಸ್ಟ್ ಟೈಮ್ ಬಂದಾಗ ನಮ್ಮ ಹತ್ರ ನಾವು ಅವರಿಗೆ ಏನಿದೆ ಡಿಸೀಸ್ ಪ್ರಾಬ್ಲಮ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ವಿ. ಆ್ಯಂಡ್ ಅವರಿಗೆ ಸ್ವಲ್ಪ ಟೈಮ್ ಕೊಟ್ಟಿದ್ದೆ, ನಾನು ಎಲ್ಲ ವಿಚಾರಿಸಿ ಅಂತ ಹೇಳಿದ್ದೆ. ಒಂದು 2-3 ಪ್ಲೇಸಸ್ ಅಡ್ರೆಸ್ ಕೂಡ ಕೊಟ್ಟಿದ್ವಿ. ಹೋಗಿ ಈ ಥರ ಎಲ್ಲಿ ಫೆಸಿಲಿಟೀಸ್ ಆಗುತ್ತೆ, ಈ ಥರ ಸೌಲಭ್ಯ ಎಲ್ಲಿದೆ, ಅಲ್ಲೂ ಹುಟ್ಟಿದಾಗಿಂದ ಬಂದಿರೋ ಕಂಡೀಷನ್ ಸರ್ ಇದು. 1.5 ಲಕ್ಷ ಮಕ್ಕಳಲ್ಲಿ ಒಬ್ರಿಗೆ ಬರೋದು. ಅದರಿಂದ ಏನಾಗುತ್ತೆ ಅಂತಂದರೆ, 2 ಹಿಪ್ ಜಾಯಿಂಟ್ಸ್ ಡೆವಲಪ್ ಆಗಲ್ಲ. ಸೊ ಅವರಿಗೆ ನಡೆಯೋಕ್ಕೆಲ್ಲ ಸರಿಯಾಗಲ್ಲ, ಲೆವೆಲ್ ಸರಿ ಇರಲ್ಲ, ಪೇನ್ ಇರುತ್ತೆ, ಬ್ಯಾನಿ ಇರುತ್ತೆ. ಬೆಳೀತಾ ಎಲ್ಲರದ್ದು ಜಾಯಿಂಟ್ಸ್ ಡೆವಲಪ್ ಆಗಬೇಕು, ಬಟ್ ಅವರಲ್ಲಿ ಜಾಯಿಂಟೇ ಡೆವಲಪ್ ಆಗಲ್ಲ. ಸೊ ಆ ಜಾಯಿಂಟ್ನ ನಾವು ರೀಕನ್ಸ್ಟ್ರಕ್ಟ್ ಮಾಡಿಕೊಟ್ಟಿದ್ವಿ, ಅಂತಂದರೆ ಅದು ಆರ್ಟಿಫಿಷಿಯಲ್ ಜಾಯಿಂಟ್ ಮಾಡಿಕೊಟ್ಟಿದ್ವಿ 2 ಹಿಪ್ ಜಾಯಿಂಟ್ಸಲ್ಲಿ. ಅಂದರೆ ಹುಟ್ಟಿದಾಗಿಂದ ಎಕ್ಸಾಕ್ಟ್ಲಿ ಆಗಲ್ಲ, ಬಟ್ ಹುಟ್ಟಿ 1 ವರ್ಷ 2 ವರ್ಷದಲ್ಲಿ ಸ್ಟಾರ್ಟ್ ಆಗ್ತಾ ಇರಲ್ಲ ಕಂಡೀಷನ್. ಸಿಮ್ಟಮ್ಸ್ ಪೇನ್, ಲೆಗ್ ಲೆಂತ್ ಕರೆಕ್ಟ್ ಇರಲ್ಲ, ನಡೆಯೋಕ್ಕೆ ಸರಿ ಇರಲ್ಲ, ಮತ್ತು ಅವರು ಲಿಂಪ್ ಅಂತೀವಿ, ಅಂದರೆ ವಾಕಿಂಗ್ ಪ್ಯಾಟರ್ನ್ ಸರಿ ಇರಲ್ಲ, ಸ್ಟ್ರೆಂತ್ ಡೆವಲಪ್ ಆಗಿರಲ್ಲ, ಮತ್ತು ಅದರಿಂದ ಸ್ಪೈನ್ ಪ್ರಾಬ್ಲಮ್ಸ್ ಬರುತ್ತೆ, ಬೇರೆ ಜಾಯಿಂಟ್ಸಲ್ಲೂ ಪ್ರಾಬ್ಲಮ್ ಬರುತ್ತೆ. ಇದನ್ನು ಆಟೋಸೋಮಲ್ ರೆಸೆಸಿವ್, ಅಂದರೆ ಹುಟ್ಟಿದಾಗಿಂದ ನಮ್ದೇನು ಕ್ರೋಮೋಸೋಮ್ಸ್ ಮತ್ತು ಬ್ಲಡ್ಡಲ್ಲಿ ನಮ್ದೇನು ಜೀನ್ಸ್ ಕ್ರೋಮೋಸೋಮ್ಸ್ ಎಲ್ಲ ಇರುತ್ತಲ್ಲ, ಆ ಕ್ರೋಮೋಸೋಮಲ್ ಅಬ್ನಾರ್ಮಲಿಟಿ ಇಲ್ಲ. ಇದು ಏನು ಕಂಡೀಷನ್ ಇದೆ ಅದು ರೆಸೆಸಿವ್ ಅಂತಂದರೆ, ಈಗ ಇವ್ರದ್ದು ನೆಕ್ಸ್ಟ್ ಮಕ್ಕಳಿಗೆ ಬರೋ ಚಾನ್ಸ್ ಇವ್ರ ಹತ್ರನೇ ಇವ್ರ ಥರ ಕಂಡೀಷನ್ ಇನ್ನೊಬ್ಬರ ಜೊತೆ ಮದುವೆ ಆಯಿತು ಅಂತಂದರೆ ಅವರಿಗೆ ಬರೋ ಚಾನ್ಸ್ 1 in 4. ಅಷ್ಟು ಕಾಮನ್ ಅಲ್ಲ ಇದು. ಸ್ಟಾರ್ಟಿಂಗಲ್ಲಿ ಸೀರಿಯಲ್ ಎಕ್ಸ್ರೇಸ್ ಅಂತೀವಿ, ಅಂತಂದರೆ ಅವ್ರು ಹೇಗೆ ಬೆಳೀತಾ ಇರ್ತಾರೆ ಅವಾಗ ಎಕ್ಸ್ರೇಸ್ ತೊಗೊಳ್ತಾ ಇರ್ತೀವಿ. 1 ವರ್ಷದಲ್ಲಿ ಒಂದು 6 monthsಲ್ಲಿ ಆ ಥರ ಎಕ್ಸ್ರೇಸ್ ತೊಗೊಳ್ತಾ ಇರ್ತೀವಿ. ಸ್ಟಾರ್ಟಿಂಗಲ್ಲಿ ಪ್ರಾಬ್ಲಮ್ ಸೇವ್ ಮಾಡೋಕ್ಕೆ ಏನಾದರೂ ಆಗ್ತಿತ್ತು ಅಂತಂದರೆ ಸೇವ್ ಮಾಡ್ಬೋದು. ಬಟ್ ಅವ್ರು ನಮ್ಮ ಹತ್ರ ಪ್ರೆಸೆಂಟ್ ಮಾಡಿದ್ದು ಅಂದರೆ ಬಂದಿದ್ದು 19 yearsಗೆ ಬಂದಿದ್ರು ಹುಡುಗರು. ಆ ಟೈಮಲ್ಲಿ ಸ್ಕೆಲಿಟಲ್ ಮೆಚುರಿಟಿ ಆಗಿರುತ್ತೆ, ಅಂದರೆ ನಾವು 18-19 years ಆದಮೇಲೆ ಹುಡುಗರು ಬೆಳೆಯಲ್ಲ. ಸೊ ಮೂಳೆಗಳು ಏನು ಬೆಳೆಯಲ್ಲ, ಜಾಯಿಂಟ್ಸು ಬೆಳೆಯಲ್ಲ.
ಇದು ಬೇರೆ ಪ್ರಾಬ್ಲಮ್ಸ್ ಜೊತೆನೂ ಅಸೋಸಿಯೇಟೆಡ್ ಇರ್ಬೋದು, ಲೈಕ್ ಹಾರ್ಟ್ ಪ್ರಾಬ್ಲಮ್ಸ್ ಆಗಲಿ, ಕಿಡ್ನಿ ಪ್ರಾಬ್ಲಮ್ಸ್ ಆಗಲಿ. ಸೊ ನಾವು ಅವರಿಗೆ ಪ್ರೊಸೀಜರ್ ಮಾಡೋಕ್ಕಿಂತ ಮುಂಚೆ ಅದನ್ನು ಥರೋ ಇವ್ಯಾಲ್ಯೂಯೇಟ್ ಮಾಡಿದ್ದೀವಿ. ನಮ್ಮ ಫಿಸಿಷಿಯನ್ ಸಾಬ್ರು ಕರೆಕ್ಟಾಗಿ ಇವ್ಯಾಲ್ಯೂಯೇಟ್ ಮಾಡಿದ್ರು ಬೇರೆ ಏನಾದರೂ ಕಂಡೀಷನ್ಸ್ ಇದೆನಾ, ಅಸೋಸಿಯೇಟೆಡ್ ಕಂಡೀಷನ್ಸ್ ಅಂತೀವಿ, ಅಂತಂದರೆ ಕಿಡ್ನಿ ಡೆವಲಪ್ಮೆಂಟ್ ಸರಿ ಇರಲ್ಲ ಅಥವಾ ಹಾರ್ಟಿಂದು ಡೆವಲಪ್ಮೆಂಟ್ ಸರಿ ಇರಲ್ಲ. ಆ್ಯಂಡ್ ಆಮೇಲೆ ನಾವು ಪ್ರೊಸೀಜರ್ ಮಾಡಬೇಕಂದ್ರೆ ಅನಸ್ತಿಷ್ಯ ಕೊಡಬೇಕು. ಅನಸ್ತಿಷ್ಯ ಮಾಡೋಕ್ಕೆ ಡಾಕ್ಟರ್ ಪ್ರಿಯಾಂಕಾ ಮೇಡಮ್ ಅವರು ನಮಗೆ ಭಾಳ ಸಪೋರ್ಟ್ ಕೊಟ್ಟಿದ್ದರು. ಅನಸ್ತಿಷ್ಯ ಸಲುವಾಗಿ ಏನಾದರೂ ಡಿಫಿಕಲ್ಟೀಸ್ ಇತ್ತು ಅಂತಂದರೆ ಅದು ಕೂಡ ತುಂಬ ಚೆನ್ನಾಗಿ ಗೈಡ್ ಮಾಡಿದ್ರು. ಮತ್ತು ರೇಡಿಯೋಲಜಿಸ್ಟ್ ಮೇಡಮ್ ಅವರು ಅದೇನು ಎಕ್ಸ್ರೇಸ್ ಪ್ರಾಬ್ಲಮ್ ಇದೆ ಅಥವಾ ಆ ಕಂಡೀಷನ್ ಪಿಕಪ್ ಮಾಡೋಕ್ಕೆ ಏನೇನು ಚಾಲೆಂಜಸ್ ಇರುತ್ತೆ, ಬೇರೆ ಎಲ್ಲೆಲ್ಲಿ ಬೋನ್ಸಲ್ಲಿ ಪ್ರಾಬ್ಲಮ್ ಪ್ರೆಸೆಂಟ್ ಆಗುತ್ತೆ ಅದನ್ನೆಲ್ಲ ಪಿಕಪ್ ಮಾಡೋಕ್ಕೆ ಐಡೆಂಟಿಫೈ ಮಾಡಿ.